ನನ್ನ ಮನೇಲಿ ಕೂತಿದ್ದೆ, ಎಲ್ಲೂ ಹೋಗಿರಲಿಲ್ಲ. ನಮ್ಮ ಮಗ ಫೋನ್ ಮಾಡಿದ, ದೊಡ್ಡಪ್ಪ ಹಿಂಗಿದೆ ಅಂದೆ. ಡ್ರೈವರ್ ಬಂದಿಲ್ಲ ಕಣೆ, ಏನೇ ಮಾಡೋದು ಅಂದೆ. ಅಷ್ಟೊತ್ತಿಗೆ ನಮ್ಮ ಸಾರ್ಥಿ ರವಿನ ಕಳಿಸ್ಕೊಟ್ರು. ಯಾಕೆ ಬಂದೆ ಅಂದರೆ ನಿಮ್ಮ ಮನೇಲಿ ನೋಡೋ ಒಂದು ಭಾಗ್ಯ ಸಿಗುತ್ತೆ, ಹಂಚ್ಕೋಬೋದಲ್ಲ ಅಂತ. ಈಗಾಗಲೇ ನೋಡಿ, ಈಗ ಕಲೆ ಅನ್ನೋದು ಯಾರ ಮನೆ ಸ್ವತ್ತಲ್ಲ, ಅದು ಈ ಕಲೆ ಅನ್ನೋದು ಎಲ್ಲೋ ಅಡಗಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಈ ಕಲೆ ವಂಶ, ಕಲಾವಿದರ ವಂಶ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನಾವೇನು ಜಾಸ್ತಿ ನಿಮ್ಗೆ ಹೇಳಬೇಕಾಗಿಲ್ಲ. ಎಲ್ಲಿಂದನೋ ಬಂದಿದ್ದು, ಎಲ್ಲೋ ಸೇರ್ಕೋತು. ನಿಜವಾಗಿ ಕೂಡ ಇವನು ಆ್ಯಕ್ಟ್ ಮಾಡಬೇಕು ಅಂತ ನಮ್ಮ ಶರಣು ಇಚ್ಛೆ ಪಟ್ಟಿರಲಿಲ್ಲ. ಎಲ್ಲೋ ಒಂದು ಕಡೆ ಎಳಿಗದ ಬ್ಲಡ್ ಇದೆಯಲ್ಲ, ಆ ಬ್ಲಡ್ ಎಲ್ಲೋ ಒಂದು ಕಡೆ ಅದಕ್ಕೆ ಬಂದಿರುತ್ತೆ. ಈ ಕಡೆ ತಾಯಿ ಕಡೆ ಎಳೀತದೋ ಇಲ್ಲ ತಂದೆ ಕಡೆ ಎಳೀತದೋ ಗೊತ್ತಿಲ್ಲ ನಮಗೆ. ಈ ಕಡೆ ಇವರಜ್ಜಿ ಪಾರ್ವತಮ್ಮ ನಮ್ಮ ಅಕ್ಕ, ಅವ್ರ ಮಗ ಗೋವಿಂದರಾಜ್ ಮಗ ಶೇಣು. ಇದಕ್ಕೆಲ್ಲ ಎಲ್ಲಿಂದ ಬಂತು? ಅಲ್ಲಿಂದ ಸಿಂಗಾನಲ್ಲೂರಿಂದ ಬರ್ತಾ ಇದೆ. ಸಿಂಗಾನಲ್ಲೂರು, ಗಾಜ್ನೂರು ಎಲ್ಲ ಹಂತಂತ ಬಂದಿದೆ. ನಮ್ಗೆ ಶೇಣು ಪಿಕ್ಚರ್ ಆ್ಯಕ್ಟ್ ಮಾಡ್ತೀನಿ ಅಂದಾಗ ಯಾರು ಕಂಡಿದ್ದಾರೆ, ಎಲ್ಲೆಲ್ಲಿ ಏನೇನು ಯಾವ ಊಟದಲ್ಲಿ ಯಾವ ಹಾವಿರುತ್ತೋ ಬರಲಿ ಬಿಡಿ ಅಂತ ನಾನು ಕರ್ಕೊಂಡು ಪಿಕ್ಚರೆಲ್ಲ ಮುಗಿದ ಮೇಲೆ ನಾನು ಒಂದ್ಸರಿ ಪಿಕ್ಚರ್ ಪೂರ್ತಿ ನೋಡಿದೆ. ನಾನು ಪಿಕ್ಚರ್ ನೋಡಿದಾಗ ನನಗನ್ನಿಸ್ತು, ಸಕ್ಸಸ್ಸು ಫೇಲ್ಯೂರು ನನ್ನ ಕೈಲೂ ನಿಮ್ಮ ಕೈಯಲ್ಲಿ ಇಲ್ಲ, ಮಾಡೋದು ನಮ್ಮ ಧರ್ಮ. ಅದನ್ನು ಭಗವಂತ ಜನ ಯಾಕೆ ಥರ ತಗೋತಿರೋದಕ್ಕೆ ಅವ್ರಿಗೆ ಬಿಟ್ವಿ. ನಾನು ಪಿಕ್ಚರ್ ನೋಡಿದಾಗ ಅನ್ನಿಸ್ತು, ಎಲ್ಲೋ ನಮ್ಮ ಹುಡುಗ ಈ ಬಣ್ಣ ಮಗ ಚೆನ್ನಾಗಿ ಮಾಡೋದು ಕಣೆಯ ಅಂತ. ಅಲ್ಲೇ ಜೊತೆಗೆ ಇನ್ನೊಂದು ವಿಷಯ ಏನು ಗೊತ್ತಾ ನೋಡಿ, ಹಿರಿಯ ಕಲಾವಿದರು ಹೌದೆಯ, ಹೌದು, ನಮ್ಮ ಚಿಕ್ಕಪ್ಪನ ಮಗನ ಮಗ ಅವನು. ನಿಮಗೆಲ್ಲ ಸುನಾದ್ ರಾಜ್ ಗೊತ್ತು ನಿಮಗೆ, ಅವನು ಬೇಕಾದ ಸಿನಿಮಾಗಳನ್ನ ಮಾಡಿ ಮತ್ತೆ ಹಂಗೂ ಹೇಳ್ತಾ ಇದ್ದೀನಿ, ಯಾಕೆ ಗಡ್ಡೆ ಬಿಟ್ಟಿದ್ದೀನಿ ಬಾಯಲ್ಲಿ ಬೆಣ್ಣೆ ಹಾಕ ತೆಗದಾಕಯ್ಯ ಅಂತ. ಇಲ್ಲ ಅಪ್ಪಾಜಿ ಹಿರಪ್ಪಜಿ ಸುಮ್ಕಿರಪ್ಪಜಿ ತೆಗಿದ್ದೀನಿ ಅಂದರೆ ಇವ್ರು ಮಾಡಿದ್ದಾರೆ. ಇನ್ನೊಬ್ಬರು ಸಂಗೀತ ಮೇಡಮ್ ಅಂತ ಮಾಡಿದ್ದಾರೆ. ನಾನು ಪಿಕ್ಚರ್ ನೋಡಿದೆ, ಪೂರ್ತಿ ಪಿಕ್ಚರ್ ನೋಡಿದಾಗ ನನಗೆ ಅನ್ನಿಸ್ತು ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದಾರೆ ಪಿಕ್ಚರು. ನಾನು ಹೇಳಿದೆ ಆಮೇಲೆ ಕೆಲವರು ನೋಡಪ್ಪ ಅದನ್ನು ಅಂತ ಮಾಡಿದ್ದಾರೆ ಅಂತ ಹೇಳಿದಾಗ ಕೆಲವು ಎಳೆಯುತ್ತಿತ್ತು ಬೇಡ, ನಾವು ಸಿನಿಮಾದವ್ರು ತಾನೆ, ನಾವು ಹೇಗೆ ಎಳೆಯುತ್ತಾ ಎಲ್ಲಿ ಅದು ನೋಡ್ಕೊಂಡು ನಾನು ಮಾಡಬೇಕು ಅದನ್ನ ಹೇಳಿದ್ರೆ ಮಾಡಿದ್ದಾರೆ. ಡೈರೆಕ್ಟ್ರು, ನಿರ್ಮಾಪಕರು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿದ್ದಾರೆ. ನಂಗೆ ಒಂದೇನಪ್ಪ ನಂಗೆ ಆಶ್ಚರ್ಯಕ್ಕಿಂತ ಖುಷಿ ಆಗ್ತಿರೋದೇನಪ್ಪ ಅಂದರೆ ಪಿಕ್ಚರ್ ನೋಡಿದಾಗ ಎಲ್ಲೂ ಬೋರ್ ಆಗಲ್ಲ. ನಮ್ಮ ಹುಡುಗ ಈಗ ಮಸ್ತಾಗಿ ಮಾಡಿರ್ಬೋದು, ಹೊಸ್ದಾಗಿ ಮಾಡಿದ್ರೆ ಅನಿಸೋದಿಲ್ಲ ನನಗೆ. ಆ ರೀತಿ ಮಾಡಿದ್ದಾನೆ. ಜೊತೆಗೆ ಎಲ್ಲ ಕಲಾವಿದರು ಕೂಡ ತಾಯಿ ಕ್ಯಾರೆಕ್ಟರ್ ಮಾಡಿ ಸಂಗೀತ ಮೇಡಮ್ ಇರ್ಬೋದು, ಆಮೇಲೆ ಕಾಮಿಡಿ ಆರ್ಟ್ ಮಾಡಿದ್ದಾರೆ. ನಾವು ನಿಮ್ಮ ಹೆಸರು ಮಾಡ್ತೀನಿ, ಸಂದೀಪ್ ಅವರು. ನಮ್ಮ ಸುನಾದ್ ರಾಜನ್ನು ಹೇಳಂಗೆ ಇಲ್ಲ ನಾವು. ಸುನಾದ್ ರಾಜ್ ಅವರು ನಮ್ಮ ಹೀರೋಯಿನ್ನು ಎಲ್ಲರೂ ಒಂಥರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲೂ ಅತಿರೇಕ ಇಲ್ಲ, ಎಷ್ಟು ಬೇಕು ಅಷ್ಟು ಮಾತ್ರ ಮಾತಾಡಿದ್ದಾರೆ. ಆ ಜನಕ್ಕೆ ಕೊಟ್ಟಿದ್ದೀವಿ ನಾವು, ಅದು ಜನ ಸ್ವೀಕಾರ ಮಾಡಬೇಕು. ಜನಕ್ಕೆ ಈ 4ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ನಿಮ್ಮಗಳ ಹಿಂದೆ ಎಲ್ಲ ಇತ್ತು, ಈಗ ಕಾಲ ಅಲ್ಲವಲ್ಲ. ನೀವು ಹೇಗೆ ಹೇಳ್ತೀರಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಟ್ಲೀಸ್ಟು ಒಂದ್ಸರಿ ಪಿಕ್ಚರ್ ಮಾಡಿ ಒಂದ್ಸರಿ ನೋಡ್ಬೋದು, ಖಂಡಿತವಾಗಿ ನೋಡ್ಬೋದು. ಅದ್ರ ಬಗ್ಗೆ ಯಾರಿಗೂ ಮಾತಾಡೋಂಗಿಲ್ಲ. ಏನೋ ಸಮಥಿಂಗ್ ಇದೆ, ಏನಿದೆ ಅನ್ನೋದನ್ನು ಈ ಕ್ಲೈಮ್ಯಾಕ್ಸ್ ವಿಷಯ ಮಾತ್ರ ನಮ್ಮ ಹುಡುಗನೂ ಹೇಳಿದ, ನಾನು ಹೇಳಲ್ಲ. ಜನ ಬಂದು ನೋಡ್ಬಿಟ್ಟೆ ಹೇಳ್ಬೇಕಾದ್ನ ಏನು ಎತ್ತ ಅಂತ. ಅದೇನಪ್ಪ ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ ನೀವೆಲ್ಲ. ಯಾಕೆಂದರೆ ನೀವಿದ್ದರೆ ನಾವು, ನಾವಿದ್ದರೆ ನೀವು. ಹಾಗೆ ನಿಜ ನಮಗೂ ನಿಮಗೂ ಏನೋ ಒಂದು ಬಾಂಧವ್ಯ ಇದ್ದೇ ಇದೆ. ಇವತ್ತಲ್ಲ, ಅವತ್ತಿನ ರಾಜ್ಕುಮಾರ್ ಕಾಲದಿಂದನೂ ಇದ್ದೇ ಇದೆ. ಅದು ಹಾಗೇ ಬೆಳ್ಕೊಂಬಂದಿದೆ. ನಮ್ಮ ಮನೆಗೂ ಸ್ವಲ್ಪ ತಲುಪಿಸ್ತು ಇವಾಗ. ಇದು ನಮ್ಮ ತಮ್ಮನ ಮಗನಿಗೂ ಕೂಡ ಎಲ್ಲೋ ಒಂದು ಕಡೆ ಯಾಕೆ ಆಗಬಾರ್ದು, ಎಲ್ಲರೂ ಕರೆಯಿಲ್ಲ, ಕೆಲವ್ರನ್ನೇ ಕಲೆ ಕರೀತದೆ. ಹಾಗೆ ನಮ್ಮ ಶರಣವನ್ನು ಕೂಡ ಬಂದಿದ್ದಾರೆ, ಆ್ಯಕ್ಟ್ ಮಾಡಿದ್ದಾನೆ. ಅದಕ್ಕೆ ನಿರ್ಮಾಪಕರು, ನಿರ್ದೇಶಕರು, ಜೊತೆಗೆ ನಮ್ಮ ಸುನಾದ್ ರಾಜ್ ಅವರಂತೂ ನನ್ನ ನಿಜವಾಗ್ಲೂ ಅವ್ರು ನೋಡಿಬಿಟ್ಟು ಏನೇ ಈ ಥರ ಕೇಳ್ಬಿಟ್ಟು ನಿನಗೆ ಯಾಕೆ ಹಿಂಗಾಯ್ತು ನಿನಗೆ, ಅವನು ಈಸ್ ವೆರಿ ಗುಡ್ ಆರ್ಟಿಸ್ಟ್. ಅದ್ರ ಬಗ್ಗೆ ದೇರ್ ಇಸ್ ನೋ ಡೌಟ್.
ನಾನು ಪಿಕ್ಚರ್ನಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಖುಷಿ ಆಯಿತು. ಅವ್ರು ಇರ್ಬೋದು, ನಮ್ಮ ಹೀರೋಯಿನ್ನು ಎಲ್ಲರೂ ಅವ್ರವ್ರ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದಾರಪ್ಪ. ಪಿಕ್ಚರ್ನ ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಅದಂತೂ ಸಾಂಸಾರಿಕ ಚಿತ್ರ ಅದರಿಂದ ಕೂತ್ಕೊಂಡು ನೋಡ್ಬೋದು. ನನಗಂತೂ ಕ್ಲೈಮ್ಯಾಕ್ಸ್ ಭಾರಿ ಇಷ್ಟ ಆಯಿತು. ಹಂಗೂ ಕೇಳಿದೆ ಡೈರೆಕ್ಟ್ರನ್ನ, ಯಾಕೆ ಹಿಂಗೆ ಮಾಡಿದ್ರು ಕ್ವಶನ್ ಮಾರ್ಕು ಅಂತ. ಇಲ್ಲ ಸರ್, ಇದನ್ನು ಹಾಗೆ ಮಾಡಬೇಕು, ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದರು. ಒಳ್ಳೆಯದಾಗಲಿ. ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗ್ತಾಯಿದೆ. ಇವತ್ತು ನನ್ನ ತನ್ನ ಯುಗಾದಿ ಹಬ್ಬ ಆಗಿದೆ. ಬೇವು ಬೆಲ್ಲ ಎಲ್ಲರೂ ತಿಂದಿದ್ದೀವಿ, ಎಲ್ಲರೂ ಸೇರಿದ್ದೀವಿ. ಇವತ್ತು ಆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಟೆಕ್ನಿಷಿಯನ್ಸ್ಗೆಲ್ಲ ಇದ್ದಾರೆ, ಟೆಕ್ನಿಷಿಯನ್ಸ್ಗೆ, ಜೊತೆಗೆ ನಮ್ಮ ಕಲಾವಿದರಿಗೆ ಎಲ್ಲರೂ ಒಳ್ಳೆಯದಾಗಲಿ. ಯಾಕೆಂದರೆ ಸಿನಿಮಾ ಬಿಡುಗಡೆ ಆದಾಗ, ಆಚೆ ಬಂದಾಗ ನೋಡ್ಕೊಂಡ್ಬಂದ ಪ್ರೇಕ್ಷಕ ಮಾನವೀಯರು ಪರವಾಗಿಲ್ಲ ಪಿಕ್ಚರ್ ಅಂದರೆ ನಾವು ಬದುಕತ್ತೀವಿ. ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು, ಸಮಾಧಾನ ಆಗ್ತದೆ. ಅದನ್ನು ನಿಮಗೆ ಬಿಟ್ಟಿದ್ದೀವಿ. ನೀವು ಎಷ್ಟು ಮಟ್ಟಿಗೆ ನೀವು ಕೂಡ ನೀವೇನು ಹೊಸಬರೇನಲ್ಲ. 45-50 ವರ್ಷದ್ದು ನಾವು ಇದ್ದೀವಿ, ನೀವು ಇದ್ದೀರಿ. ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಹುಡುಗರ ಮೇಲೆ ಇರಲಿ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ತುಂಬ ಖುಷಿ ಆಗ್ತಾಯಿದೆ. ಯುಗಾದಿ ಶುಭ ಫಲಗಳು ಎಲ್ಲರೂ ಕೂಡ ನಮ್ಮದು, ನಾವು ಈ ಟೀಮ್ ಸಿಗಲಿ ಅಂತ ಹೇಳಿ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.